ಹಾಯ್ ಡಿಯರ್ ಸೆಕೆಂಡ್ ಪಿ ಯು ಸಿ ಸ್ಟೂಡೆಂಟ್ಸ್. ಈ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ಸೆಕೆಂಡ್ ಪಿ ಯು ಸಿ ರಿಸಲ್ಟ್ಗೆ ಸಂಬಂಧಪಟ್ಟಂಥ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ನ ಕೊಡ್ತಾ ಇದ್ದೀನಿ. ಸೊ ಅದು ಈಗ ತಾನೇ ಜಸ್ಟ್ ಒಂದು ಅಪ್ಡೇಟ್ ಬಂದಿದೆ, ಶಿಕ್ಷಣ ಇಲಾಖೆಯಿಂದಲೇ ಬಂದಿದೆ. ಸೊ ಅದೇನು ಈ ಸದ್ಯ ಇವಾಗ ಎಲೆಕ್ಷನ್ ಇರೋ ಕಾರಣದಿಂದ ನಿಮ್ಮ ಒಂದು ರಿಸಲ್ಟು ಇವತ್ತು ಬಿಡೋ ಒಂದು ಚಾನ್ಸಸ್ ಹೆವಿ ಇತ್ತು. ಸೊ ಅದು ಇವಾಗ ಪೋಸ್ಟ್ಪೋನ್ ಮಾಡಲಾಗಿದೆ. ಸೊ ಯಾವ ಡೇಟ್ಗೆ ನಿಮಗೆ ರಿಸಲ್ಟ್ ಬರುತ್ತೆ ಎಲ್ಲ ಒಂದು ಮಾಹಿತಿನ ಮತ್ತು ನಿಮ್ಮ ಒಂದು ಪಾಸಿಂಗ್ ಮಾರ್ಕ್ಸ್ ಎಷ್ಟು ಎಲ್ಲ ಏನೇನಿದೆ ಎಲ್ಲ ಒಂದು ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ಕೊಡ್ತೀನಿ. ಸೊ ಪೂರ್ತಿಯಾಗಿ ವಿಡಿಯೋ ನೋಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ವಿಡಿಯೋಗೊಂದು ಲೈಕ್ನ ಮಾಡ್ಕೊಳ್ಳಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಈ ಒಂದು ವಿಡಿಯೋದಲ್ಲಿ ನಿಮ್ಮ ರಿಸಲ್ಟ್ಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ನ ಕೊಡ್ತಾ ಇದ್ದೀನಿ. ಏನಂದರೆ ನಮ್ಮ ಒಂದು ಶಿಕ್ಷಣ ಇಲಾಖೆ ಒಂದು ಏಪ್ರಿಲ್ 7ಗೆ ಆಲ್ಮೋಸ್ಟ್ ಒಂದು ಡಿಕ್ಲೇರ್ ಆಗಿತ್ತು ರಿಸಲ್ಟ್ ಬರುತ್ತೆ ಅನ್ನೋದು. ಸೊ ಈ ಒಂದು ಎಲೆಕ್ಷನ್ ಬಂದಿದೆ, ಇವಾಗ ಎಲೆಕ್ಷನ್ ಕಮಿಷನ್ ಇರೋ ಸಲುವಾಗಿ ಸೊ ಇವಾಗ ಒಂದು ಡೇಟ್ನ ಚೇಂಜ್ ಮಾಡ್ತಾ ಇದ್ದಾರೆ. ಸೊ ಅದೇನು ಅಂತ ಎಲ್ಲ ಒಂದು ಮಾಹಿತಿನ ಇಲ್ಲಿ ಕೊಡ್ತೀನಿ ನೋಡಿ. ಸೆಕೆಂಡ್ PUC result 2026 Karnataka is expected to be announced on April 8, 2026 as per various media reports. The board will publish the second PUC result 2026 Karnataka on karresults.nic.in. ಸೊ ಇಲ್ಲಿ ನೀವು ರಿಸಲ್ಟ್ನ ಚೆಕ್ ಮಾಡ್ಕೊಬೇಕಾಗುತ್ತೆ. ಸೊ ಇಷ್ಟನ್ನು ನೀವು ಗೂಗಲ್ ಕ್ರೋಮಲ್ಲಿ ನೀವು ಟೈಪ್ ಮಾಡಿದರೆ ಸಾಕು, ನಿಮ್ಮ ಒಂದು ರಿಸಲ್ಟ್ನ ಚೆಕ್ ಮಾಡ್ಕೋಬೋದು. ಸೊ ಅದನ್ನು ಕಂಪ್ಲೀಟಾಗಿ ನಿಮಗೆ ಮಾಹಿತಿ ಕೊಡ್ತೀನಿ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದಂತ. ನಿಮ್ಮ ಒಂದು ಸ್ಟ್ರೀಮ್ನ ಆಯ್ಕೆ ಮಾಡ್ಕೊಬೇಕು ಮತ್ತು ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ ಹಾಕಿದರೆ ನಿಮ್ಮ ಒಂದು ರಿಸಲ್ಟು ಶೋ ಆಗುತ್ತೆ. ಸೊ ಇಲ್ಲಿ ಏನಂದರೆ ಇವಾಗ ನೋಡಿ April 8, 2026. ಸೊ ಅಂದರೆ ನಾಳೆ April 8 ಇಲ್ಲಿ ಒಂದು ಇದೊಂದು ಮೀಡಿಯಾ ರಿಪೋರ್ಟ್ ಮಾಡಿದೆ. ಇಲ್ಲಿ ತುಂಬ ಮೀಡಿಯಾಗಳು ಒಂದು ರಿಪೋರ್ಟ್ ಮಾಡಿರೋದು ನಾಳೆ ಅಂತ ಹೇಳಿದೆ. ಸೊ ಅದು ಆ್ಯಕ್ಚುಲಿ ರಿಸಲ್ಟ್ ಇವತ್ತು ಬಿಡಬೇಕಿತ್ತು. ಸೊ ಶಿಕ್ಷಣ ಇಲಾಖೆಯವರು ಸೊ ಬಿಟ್ಟಿಲ್ಲ. ಇವಾಗ ನೋಡಿ ಏನಾಗ್ಬೋದು, ಏನು ಚಾನ್ಸಸ್ ಇದೆ ಅಂತ ನಿಮಗೆ ಕಂಪ್ಲೀಟಾಗಿ ಹೇಳ್ತೀನಿ. ನಾನೊಂದು ನಿಮಗೆ ಪರ್ಫೆಕ್ಟ್ ಡೇಟ್ನ ಹೇಳ್ತೀನಿ. ಸೊ ಅದೇ ಡೇಟ್ಗೆ ರಿಸಲ್ಟ್ ಅಂತೂ ಅನೌನ್ಸ್ ಆಗೋದು 100% ಶೋರ್ ಇದೆ. ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ಸ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ವಿಲ್ ಪಬ್ಲಿಷ್ ದ ಸೆಕೆಂಡ್ PUC ರಿಸಲ್ಟ್ 2026 ಕರ್ನಾಟಕ ಆನ್ April 8, 2026 ಟೆಂಟೇಟಿವ್ಲಿ. ಸೊ ಅಂದರೆ ಒಂದು ತಾತ್ಕಾಲಿಕವಾಗಿ ಹೇಳಿದೆ. ಎಷ್ಟು? April 8ಕ್ಕೆ ಅಂದರೆ ನಾಳೆ. ನೋ ಅಫಿಷಿಯಲ್ ಕನ್ಫರ್ಮೇಷನ್ ಈಸ್ ರಿಲೀಸ್ಡ್ ರಿಗಾರ್ಡಿಂಗ್ ದ ಸೆಕೆಂಡ್ PUC ರಿಸಲ್ಟ್ ಡೇಟ್. ದ KCB ವಿಲ್ ಸೂನ್ ಡಿಕ್ಲೇರ್ ದ ಕರ್ನಾಟಕ ಸೆಕೆಂಡ್ PUC ರಿಸಲ್ಟ್ 2026 ಡೇಟ್. ಸೊ ಸ್ಟೂಡೆಂಟ್ಸ್ ಆರ್ ಅಡ್ವೈಸ್ಡ್ ಟು ಕೀಪ್ ದ all ticket ready to check second PUC result 2026. They can visit official website karresult.nic.in for the result. They must enroll roll number and date of birth to check the second PUC result 2026 Karnataka. They can also access the ರಿಸಲ್ಟ್ಸ್ ವಯ SMS ಆ್ಯಂಡ್ ಡಿಜಿಲಾಕರ್. ಸೊ ನೋಡಿ ನೀವು karresult.nic.in ಅಲ್ಲಿ ನೀವು ಅಲ್ಲೂ ಚೆಕ್ ಮಾಡ್ಬೋದು. ಮತ್ತು ನಿಮ್ಮ ಒಂದು ರಿಸಲ್ಟ್ ಏನಂದರೆ ಡಿಜಿಲಾಕರು ಮತ್ತು ನಿಮ್ಮ SMS ನೀವು ಯಾವ ನಂಬರ್ ಕೊಟ್ಟಿರ್ತಾರೆ ಸೊ SLC ಟೈಮಲ್ಲಿ ಆ ಒಂದು ನಿಮ್ಮ ಒಂದು ಆ ನಂಬರ್ಗೆ SMS ಮೂಲಕ ನೀವು ಯಾವ್ಯಾವ ಸಬ್ಜೆಕ್ಟಲ್ಲಿ ಎಷ್ಟು ಮಾರ್ಕ್ಸ್ ತೆಗೆದಿದ್ದೀರ ಅನ್ನೋದು ಕಂಪ್ಲೀಟ್ ಒಂದು SMS ಬರುತ್ತೆ ನಿಮಗೆ. ಸೊ ನೀವು ಅಲ್ಲೂ ವೀಕ್ಷಿಸ್ಬೋದು. ಇಲ್ಲಿ ನೀವು ಮಾರ್ಕ್ಸ್ ಕಾರ್ಡ್ನ ಕ್ಲೀನಾಗಿ ಡೌನ್ಲೋಡ್ ಮಾಡ್ಕೊಬೋದು karresult.nic.in ಅಲ್ಲಿ ನೋಡಿ. ಇಲ್ಲಿ more than 9 lakh students are eagerly waiting for the second PUC result 2026. The Department of Pre-University Education DPEV will conduct the second PUC exam to 2026 between April 25 May 8, 2026. ಸೊ ಇಲ್ಲಿವರೆಗೂ ನಿಮ್ಮ ಒಂದು ಎಕ್ಸಾಮ್ಸ್ ಇತ್ತು. ಸೊ ಇಲ್ಲಿ ನೋಡಿ ಇದೊಂದು ತುಂಬ ಇಂಪಾರ್ಟೆಂಟ್ ಮಾಹಿತಿ, ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ನೋಡಿ ಸೆಕೆಂಡ್ PUC ರಿಸಲ್ಟ್ 2026 ಪಾಸಿಂಗ್ ಮಾರ್ಕ್ಸ್ ಯಾವ ಥರ ಇದೆ ಅನ್ನೋದು ಇಲ್ಲಿ ಒಂದು ಕ್ರೈಟೀರಿಯಾ ಇಲ್ಲಿದೆ, ನೀವು ಕಂಪ್ಲೀಟಾಗಿ ನೋಡ್ಕೊಬೋದು. ಆ್ಯಸ್ ಪರ್ ದ ರಿವೈಸ್ಡ್ ಕರ್ನಾಟಕ ಬೋರ್ಡ್ ಎಕ್ಸಾಮ್ ಪಾಸಿಂಗ್ ಕ್ರೈಟೀರಿಯಾ 2026 ದ ಓವರ್ ಆಲ್ ಪಾಸಿಂಗ್ aggregate has been lowered to 33% to from 35. ಎಲ್ಲಿಂದರೆ 35 ಇತ್ತು ನಿಮಗೆ ಒಂದು ಪಾಸಿಂಗ್ ಮಾರ್ಕ್ಸು, ಇವಾಗ ಅದು 33ಗೆ ಬಂದಿದೆ. ಮೀನ್ ವೈಲ್ ದ ಸಬ್ಜೆಕ್ಟ್ ವೈಸ್ ಪಾಸಿಂಗ್ ಮಿನಿಮಮ್ ಫಾರ್ ದ ರಿಟರ್ನ್ ಎಕ್ಸಾಮ್ ಕಾಂಪೋನೆಂಟ್ ಹ್ಯಾಸ್ ಬೀನ್ ರೆಡ್ಯೂಸ್ಡ್ ಟು 30. ಸೊ ಹೆನ್ಸ್ ಸ್ಟೂಡೆಂಟ್ಸ್ ಮಸ್ಟ್ ಸ್ಕೋರ್ 24 ಮಾರ್ಕ್ಸ್ ಔಟ್ ಆಫ್ 80 ಫಾರ್ ನಾನ್ ಪ್ರಾಕ್ಟಿಕಲ್ ಸ್ಟೂಡೆಂಟ್ಸ್ ಆ್ಯಂಡ್ 21 ಮಾರ್ಕ್ಸ್ ಔಟ್ ಆಫ್ 70 ಫಾರ್ ಸೈನ್ಸ್ ಸಬ್ಜೆಕ್ಟ್ ಲೈಕ್ ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ. ಸೊ ನೋಡಿ ಇಲ್ಲಿ ಕಂಪ್ಲೀಟಾಗಿ ನಿಮಗೆ ಕೊಟ್ಟಿದ್ದೀನಿ. ಅದೇ ರೀತಿಯಾಗಿ ಇಲ್ಲಿ ಒಂದು ಹಿಂದಿ ಸಬ್ಜೆಕ್ಟು ನಿಮಗೆ ಒಂದು ಕನ್ಸಿಡರೇಷನ್ ಇರಲ್ಲ, ನಿಮ್ಮ ಒಂದು ಪರ್ಸೆಂಟೇಜ್ಗೆ ಅದನ್ನು ಕನ್ಸಿಡರ್ ಅದು SLC ಇದು. ಹೌ ಟು ಡೌನ್ಲೋಡ್ ಕರ್ನಾಟಕ ಸೆಕೆಂಡ್ PUC 2026 ರಿಸಲ್ಟ್ 2026 ಯಾವ ರೀತಿ ನೀವು ಡೌನ್ಲೋಡ್ ಮಾಡ್ಕೊಬೋದು ಇದನ್ನು. ಸೊ ನೋಡಿ ನೀವು ಮಾರ್ಕ್ಸ್ ಕಾರ್ಡ್ ರಿಸಲ್ಟ್ ಬಿಟ್ಟ ತಕ್ಷಣ ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದಂದರೆ ಓಪನ್ ದ ಅಫಿಷಿಯಲ್ ವೆಬ್ಸೈಟ್. ನಿಮ್ಗೆ ಅವಾಗ ಹೇಳಿದೆ karresult.nic.in
ಸೊ ಇದನ್ನು ಬೇಕಾದ್ರೆ ಕಾಪಿ ಮಾಡ್ಕೊಳ್ಳಿ. ಅದಾದಮೇಲೆ ಚೆಕ್ಔಟ್ ದ ನೋಟಿಫಿಕೇಶನ್ ರಿಗಾರ್ಡಿಂಗ್ PUC ರಿಸಲ್ಟ್ಸ್ ಓಪನ್ ನ್ಯೂ ವಿಂಡೋ. ಸೊ ನೀವು ಜಸ್ಟು ಅದನ್ನು ಟೈಪ್ ಮಾಡಿದರೆ ಫಸ್ಟಲ್ಲಿ ನಿಮಗೆ ಲಿಂಕ್ ಶೋ ಆಗುತ್ತೆ ಅಫಿಷಿಯಲ್ದು. ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದರೆ ಸಾಕು. ನೆಕ್ಸ್ಟು ಕ್ಲಿಕ್ ಆನ್ ಸೆಕೆಂಡ್ PUC ರಿಸಲ್ಟ್ 2026 ನೋಡಿ, ಈ ಥರ ನಿಮಗೆ ಶೋ ಆಗುತ್ತೆ. ಇಲ್ಲಿ ಈ ಥರ ಶೋ ಆಗುತ್ತೆ. ನೆಕ್ಸ್ಟ್ ಏನಂದರೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ 2026, ಆಮೇಲೆ ಸಮಥಿಂಗ್ ಮುಂದೆ ಒಂದು ಇನ್ನೂ ವರ್ಡ್ಗಳಿರುತ್ತೆ. ಸೊ ಅದನ್ನು ಹಾಕ್ಕೊಳ್ಳಿ. ನೆಕ್ಸ್ಟು ಹಾಕ್ಬಿಟ್ಟು ನೋಡಿ ಅದು ಹಾಕಬೇಕು. ಪ್ಲಸ್ ನಿಮ್ಮ ಒಂದು ಸ್ಟ್ರೀಮ್ನ ಆಯ್ಕೆ ಮಾಡ್ಕೊಬೇಕು. ಇಲ್ಲಿ ಸ್ಟ್ರೀಮು ಕೇಳುತ್ತೆ, ಆರ್ಟ್ಸು, ಸೈನ್ಸು, ಕಾಮರ್ಸು. ಸೊ ಸ್ಟ್ರೀಮ್ನ ಹಾಕ್ಬಿಟ್ಟು ಕ್ಲಿಕ್ ಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟು ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡು ನಿಮಗೆ ಶೋ ಆಗುತ್ತೆ. ಮತ್ತು ನಿಮ್ಗೆ ಏನಾದ್ರು ಡೌಟ್ಸ್ ಬಂದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ನಿಮ್ಮ ರಿಸಲ್ಟ್ ಬಿಟ್ಟ ತಕ್ಷಣ ಒಂದು ವಿಡಿಯೋ ಮಾಡಿಕೊಡ್ತೀನಿ. ಸೊ ಇಲ್ಲಿ ಏನಾಗಿದೆ ನೋಡಿ, ಇಲ್ಲಿ ಡಿಯರ್ ಸ್ಟೂಡೆಂಟ್ಸ್, ಎಸ್ ನಿಮ್ಮ ಒಂದು ರಿಸಲ್ಟ್ ಡೇಟ್ ನೋಡಿ. ಇವಾಗ ಈ ಹಲವಾರು ಒಂದು ಮೀಡಿಯಾಗಳು ಒಂದು ರಿಪೋರ್ಟ್ನ ಮಾಡಿದ್ದಾರೆ. ಸೊ ಅವರು ಮೀಡಿಯಾಗಳ ಪ್ರಕಾರ ನಾಳೆ ಅಂದರೆ 8th ಏಪ್ರಿಲ್ಗೆ ಅವರು ಒಂದು ಡೇಟ್ನ ಕೊಟ್ಟಿದ್ದಾರೆ. ಸೊ ನಾಳೆ ನಿಮ್ಮ ಒಂದು ರಿಸಲ್ಟ್ ಬರುತ್ತೆ ಅನ್ನೋ ಚಾನ್ಸಸ್ ಇವಿದೆ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಒಂದು ಶಿಕ್ಷಣ ಇಲಾಖೆ ಕೂಡ ಒಂದು ಮಾಹಿತಿನ ನೀಡಿದೆ. ಸೊ ಆ ಮಾಹಿತಿನ ನಿಮ್ಮ ಜೊತೆ ಹೇಳ್ತೀನಿ ನೋಡಿ, ಕರೆಕ್ಟಾಗಿ ನೋಡ್ಕೊಳ್ಳಿ ವಿಡಿಯೋನ. ಶಿಕ್ಷಣ ಇಲಾಖೆ ಇವತ್ತು ಏನಂದರೆ ಇಂದು ಸಂಜೆ ಅಂದರೆ ಇವತ್ತು 7th ಏಪ್ರಿಲು, ಇಂದು ಸಂಜೆ ನಿಮ್ಮ ಒಂದು SLC ರಿಸಲ್ಟ್ ಡೇಟ್ನ ನಿಮ್ಮ ಒಂದು ಸೆಕೆಂಡ್ PUC ರಿಸಲ್ಟ್ ಡೇಟ್ನ ಇಲ್ಲಿ ಅನೌನ್ಸ್ ಮಾಡುತ್ತೆ. ಸೊ ಇಂದು ಸಂಜೆ ಒಂದು 5 ರಿಂದ 6 ಗಂಟೆ ಈ ಸಮಯದಲ್ಲಿ ನಿಮ್ಮ ಒಂದು ಸೆಕೆಂಡ್ PUC ರಿಸಲ್ಟ್ ಡೇಟ್ನ ಅಫಿಷಿಯಲ್ ಆಗಿ ಅವರ ಒಂದು ವೆಬ್ಸೈಟ್ನಲ್ಲಿ KSEAB ಬೋರ್ಡ್ ಇದೆಯಲ್ಲ, ಸೊ ಅದರಲ್ಲಿ ಆ ವೆಬ್ಸೈಟ್ನಲ್ಲಿ ನಿಮ್ಮ ಒಂದು ರಿಸಲ್ಟ್ ಡೇಟ್ನ ನಿಮಗೆ ಕೊಡ್ತಾರೆ. ಸೊ ಆ ರಿಸಲ್ಟ್ ಡೇಟ್ ಮತ್ತು ಟೈಮಿಂಗು ಎಲ್ಲನೂ ಪ್ರೆಸ್ ಕಾನ್ಫರೆನ್ಸ್ ಮೂಲಕ ಇವತ್ತು ನಿಮಗೆ ಕೊಡ್ತಾರೆ. ಎಸ್, ಆವಾಗ ನೀವು ಆ ಒಂದು ವೆಬ್ಸೈಟ್ಗೆ ವಿಸಿಟ್ ಮಾಡೋ ಮೂಲಕ ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರು ಮತ್ತು ನಿಮ್ಮ ಒಂದು ಸ್ಟ್ರೀಮ್ನ ಸೆಲೆಕ್ಟ್ ಮಾಡ್ಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ರಿಸಲ್ಟ್ ಶೋ ಆಗುತ್ತೆ. ಸೊ ಅವರು ಇವತ್ತು ಸಂಜೆ ಒಂದು ಡೇಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಯಾವ ಡೇಟ್ ಇರ್ಬೋದು? ಸೊ ನೋಡಿ ಯಾವ ಡೇಟ್ ಇರುತ್ತೆ, ಹಲವಾರು ಮೀಡಿಯಾಗಳು ಹೇಳೋರೆ ನಾಳೆನೇ ಏಪ್ರಿಲ್ 8ಕ್ಕೆ ರಿಸಲ್ಟ್ ಅಂತ ಹೇಳೋರೆ. ಸೊ ಇಲ್ಲಿ ನೋಡಿ 9ನೇ ತಾರೀಕು ಒಂದು ಎಲೆಕ್ಷನ್ ಇದೆ. ಈ ಒಂದು ಎಲೆಕ್ಷನ್ ಇರೋ ಕಾರಣ ಸೊ ತುಂಬ ವೇರಿಯೇಷನ್ ಆಗುತ್ತೆ. ಯಾವಾಗ ಈ ಎಲೆಕ್ಷನ್ ಇಂಥವೆಲ್ಲ ಬರುತ್ತೆ, ಸೊ ಆ ಸಮಯದಲ್ಲಿ ಈ ಒಂದು ರಿಸಲ್ಟ್ಸು ತುಂಬಾ ವೇರಿಯೇಷನ್ ಆಗುತ್ತೆ. ಸೊ ನನ್ನ ಒಂದು ಅನಿಸಿಕೆ ಪ್ರಕಾರ ಅವರು ಇನ್ನು ಸಂಜೆ ಅನೌನ್ಸ್ ಮಾಡ್ತಾರೆ. ಬಟ್ ನನ್ನ ಒಂದು ಹೋಪ್ ನಾನೊಂದು ಗೆಸ್ ಮಾಡಿದ್ದೀನಿ ನೋಡಿ. ನನಗೆ ಅನಿಸೋ ಮಟ್ಟಿಗೆ ಈ ಒಂದು ಏಪ್ರಿಲ್ 10 ಆರ್ 11 ಇವೆರಡರಲ್ಲಿ ನಿಮ್ಮ ಒಂದು ರಿಸಲ್ಟ್ ಅಂತೂ ಕನ್ಫರ್ಮ್ ಇದೆ. ಏಪ್ರಿಲ್ 10 ಆರ್ 11 ನನ್ನ ಪ್ರಕಾರ. ಯಾಕಂದರೆ ಈ ಒಂದು 8 ಮತ್ತು 9ಕ್ಕೆ ಸ್ವಲ್ಪ ಈ ಎಲೆಕ್ಷನ್ಸ್ದು ವರ್ಕ್ ನಡೀತಾ ಇರುತ್ತೆ. ಸೊ ಅವರು ಅಂಥ ಸಮಯದಲ್ಲಿ ರಿಸಲ್ಟ್ನ ಯಾವತ್ತಿಗೂ ಅನೌನ್ಸ್ ಮಾಡಲ್ಲ. ನೀವು ಪ್ರತಿ ವರ್ಷ ಅಬ್ಸರ್ವ್ ಮಾಡಿರ್ಬೋದು, ಈ ಸಮಯದಲ್ಲಿ ಯಾವತ್ತೂ ರಿಸಲ್ಟ್ ಅನೌನ್ಸ್ ಆಗಲ್ಲ. ಏಪ್ರಿಲ್ 10 ಆರ್ 11, ಏಪ್ರಿಲ್ 10 ಅಥವಾ 11 ಇವೆರಡರಲ್ಲಿ ನನ್ನ ಪ್ರಕಾರ ಏಪ್ರಿಲ್ 10ಕ್ಕೆ ನಿಮ್ಮ ರಿಸಲ್ಟ್ ಆಲ್ಮೋಸ್ಟ್ ಅನೌನ್ಸ್ ಆಗುತ್ತೆ ಅನ್ನೋ ಒಂದು ಹೋಪ್ ಇದೆ. ಸೊ ನೋಡೋಣ ಶಿಕ್ಷಣ ಇಲಾಖೆ ಇವತ್ತು ಏನು ಹೇಳ್ತಾರೆ. ಸೊ ಇವತ್ತು ಸಂಜೆ ಒಂದು ಪ್ರೆಸ್ ಕಾನ್ಫರೆನ್ಸ್ ಮೂಲಕ ಒಂದು ನಿಮಗೆ ಒಂದು ಮಾಹಿತಿನ ರಿಲೀಸ್ ಮಾಡ್ತಾರೆ. ಸೊ ನೀವು ಅದನ್ನು ನೋಡಿಕೊಂಡ್ರೆ ಗೊತ್ತಾಗುತ್ತೆ. ನಾನು ಬೇಕಾದ್ರೆ ಬಿಟ್ಟರೆ ಇಮಿಡಿಯೇಟ್ಲಿ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಅದೇ ರೀತಿಯಾಗಿ ನಿಮ್ಗೆ ಏನೋ ಡೌಟ್ಸ್ ಇದ್ದರೂ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮುಂದೆ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಹಲವಾರು ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ನ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ.